ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿ ನಾನು ಉತ್ತರ ಕರ್ನಾಟಕ ಭಾಷೆದಾಗ ಹೇಳಿಕ್ ಬಂದೀನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ. ನಾನ್ ನಿನ್ನೆನೆ ಹೇಳಿದ್ದೆ ರೀ, ನಿನ್ನೆನೆ ಹೇಳ್ಬಿಟ್ಟಿದ್ದೆ, ಮಧು ಬಂಗಾರಪ್ಪನವ್ರು ಹಂಗೆಲ್ಲ ಮಾತಾಡ್ಬಾರ್ದಾಗಿತ್ತು. ಸಿಗಂದೂರು ದೇವಸ್ಥಾನ ಧ್ವಂಸ ಮಾಡೋದ್ರ ಬಗ್ಗೆ ಹೇಳ್ಬಿಟ್ರಲ್ಲ, ಅಂತ ವಿಚಾರನೆ ಮಾಡಬಾರ್ದಾಗಿತ್ತು, ಅಂತ ಮಾತೇ ಆಡಬಾರ್ದಾಗಿತ್ತು. ಎಲವಿಲ್ಲದ ನಾಲ್ಗೆ ಅಂತ ಹೇಳಿ ಹೆಂಗ್ ಬೇಕ್ ಹಂಗ ಹರಿಬಿಟ್ರ ಆ ತಾಯಿ ಸುಮ್ನೆ ಬಿಡ್ತಾಳ ಅಂತ ತಿಳ್ಕೊಂಡ್ರೇನೆ? ಬಿಡ್ಲಿಲ್ಲ ನೋಡ್ರಿ. ಮಧು ಬಂಗಾರಪ್ಪ ಅವರಿಗೆ ಸಿಗಂದೂರು ಚೌಡೇಶ್ವರಿ ಶಾಪ ತೊಟ್ಟೇ ಬಿಟ್ಟದ. ಒಂದೊಂದ್ಸಲ ದೇವ್ರು ಅದ್ ಹೆಂಗ್ ಮಾಡಿಬಿಡ್ತಾನ ನೋಡ್ರಿ, ವಿಚಿತ್ರ ಅನ್ಸ್ಬಿಡ್ತದ. ಯಾರಿಗ್ ಏನ್ ಇರುವುದಿಲ್ಲಲ್ಲ ಅಂಥದ ಹೆಸರು ಇಟ್ಬಿಟ್ಟಿರ್ತಾರ. ನೋಡ್ಲಿಕ್ಕೆ ಈಗ ಸ್ವಲ್ಪ ಚಂದ ಇಲ್ಲಾರ್ದ ಹುಡುಗಿಗೆ ಸೌಂದರ್ಯ ಅಂತ ಹೆಸರಿಟ್ರೆ ಹೆಂಗ್ ಇರ್ತೈತಿ ಹೇಳ್ರಿ ಪಾಪಕ್ಕಿಗೆ? ಇನ್ನ ಭಿಕ್ಷೆ ಬೇಡಿ ಬದುಕುವಂತ ಪರಿಸ್ಥಿತಿ ಇರ್ತೈತಿ, ಅವ್ರ ಹೆಸರು ಐಶ್ವರ್ಯ ಅಂತ ಇಟ್ರೆ ಹೆಂಗ್ ಇರ್ತದ ಹೇಳ್ರಿ? ಹಂಗೆ ನೋಡ್ರಪ್ಪ ನಮ್ಮ ಎಜುಕೇಶನ್ ಮಿನಿಸ್ಟರ್ ಕತಿನೂ. ಏನ ಮಧುರವಾಗಿ ಮಾತಾಡ್ತಾರ? ಇಲ್ಲ. ಬಂಗಾರದಂತ ಸ್ವಭಾವ ಗುಣ ಐತೆ? ಇಲ್ಲ. ಇನ್ ಅವ್ರಿಗೆ ಸಿಕ್ಕಿದ ಖಾತೆ ಅಂತದ್ದು, ಅವ್ರಿಗೆ ಏನಿಲ್ಲೋ ಅದೇ ಖಾತೆ ಕೊಟ್ಟು ಕುಂದ್ರಸ್ಯಾರ. ಅದರ ನಡುವೆ ಈ ತರ ಸಿಗಂದೂರು ದೇವಸ್ಥಾನ ನಾಶ ಮಾಡೋದ್ರ ಬಗ್ಗೆ ಬೇರೆ ಮಾತಾಡ್ತಾರ. ಒಂದು ಸಿಗಂದೂರು ದೇವಸ್ಥಾನ ಬ್ರಿಡ್ಜ್ ಆದ ತಕ್ಷಣ ಸಂತೋಷ ಪಡಕ್ ಹೋಗ್ಬೇಡ್ರಿ. ಸಿಗಂದೂರು ದೇವಸ್ಥಾನ ಹೆಂಗ್ ಹಾಳು ಮಾಡಬೇಕು ಅಂತೇಳಿ ಇನ್ನೊಂದ್ ತಿಂಗಳೊಳಗೆ ನಿಮಗೆ ಡೀಟೇಲ್ಸ್ ಹೇಳ್ತೀವಿ. ಸಿಗಂದೂರು ದೇವಸ್ಥಾನ ಹೆಂಗ್ ಹಾಳು ಮಾಡಬೇಕು ಅಂತೇಳಿ ಇನ್ನೊಂದ್ ತಿಂಗಳೊಳಗೆ ನಿಮಗೆ ಡೀಟೇಲ್ಸ್ ಹೇಳ್ತೀವಿ. ನಾ ಯೋಚನೆ ಮಾಡ್ಲಿಕ್ಕತ್ತಿದ್ದೆ, ಅಲ್ಲ ಇಷ್ಟೆಲ್ಲ ಮಾತಾಡ್ತಾರಲ್ಲ ಇವ್ರು, ದೇವ್ರ ಬಗ್ಗೆನೆ ಹಿಂಗೆಲ್ಲ ವಿಚಿತ್ರ ಮಾತಾಡ್ತಾರಲ್ಲ, ಸುಮ್ಮನೆ ಇರ್ತಾರ ದೇವ್ರು ಕೇಳಿ ಹಂಗ್ಯಾಂಗ ಅಂತ ಅನ್ಸ್ಲಿಕ್ಕತ್ತಿತ್ತು. ಅಷ್ಟ್ರಾಗ ಈ ವಿಡಿಯೋ ಕಣ್ಣಿಗೆ ಬಿತ್ತು. ಸರ್ಕಾರ ಹಾಕಿಕೊಂಡಿದ್ದು ಇದು ಸಾಕಷ್ಟು ಬದಲಾವಣೆಗೆ ಸಾಕ್ಷಿಯಾಗಿದೆ. ಹೀಗೆ ಶಾಲಾ ಶಿಕ್ಷಣ ಇಲಾಖೆಯು ಕರ್ನಾಟಕವಾಗಿದೆ ಎಂದು ಹೆಮ್ಮೆಯ ಸಂಗತಿಯಾಗಿದೆ. 500 ಹೆಚ್ಚು ಕರ್ನಾಟಕ ಪಬ್ಲಿಕ್ ಶಾಲೆಗಳನ್ನು ಮಾಡಲು ನಿಯೋಜಿಸಿ ವೈಜ್ಞಾನಿಕ ಮನೋಭಾವನೆ ಮತ್ತು ಸಹಬಾಳ್ವೆ ವಿದ್ಯಾರ್ಥಿಗಳು ಪ್ರಾರ್ಥನಾ ಸಮಯ ಮತ್ತು ಸಂವಿಧಾನದಲ್ಲಿನ ಆಶಯಗಳನ್ನು ಮಕ್ಕಳ ಅಂತ ಕಾರ್ಯಕ್ರಮದಲ್ಲಿ ಜಾರಿಗೊಳ್ಳಲಾಗಿದೆ. ಸರ್ಕಾರಿ ಶಾಲೆ ಗುಣಾತ್ಮಕ ಶಿಕ್ಷಣಕ್ಕಾಗಿ ಹೊಸ ಕಟ್ಟಡ ನಿರ್ಮಾಣ, ದುರಸ್ತಿ, ರಿಪೇರಿ ಕಾರ್ಯಕ್ರಮಗಳು ವಿದ್ಯಾರ್ಥಿಗಳಿಗೆ ಉತ್ತಮ ಗುಣಮಟ್ಟನ. ನೋಡಿದ್ರಿ ಇಲ್ಲ ತಾಯಿ ಹೆಂಗೆಲ್ಲ ಶಾಪ ಇಡ್ತಾಳ ಅಂತ ಹೇಳಿ. ಎಜುಕೇಶನ್ ಮಿನಿಸ್ಟರ್ ಅದಾರ, ಉದ್ದುದ್ದು ನಾಲ್ಗೆ ಬಿಡುವಂತ ಮಧು ಬಂಗಾರಪ್ಪನವ್ರಿಗೆ ನಾಲ್ಗಿನೇ ಸರಿಯಾಗಿ ಹೊಳ್ಳವಲ್ದ. ಬರದ ಕೊಟ್ಟಿದ್ದು ಓದ್ಲಿಕ್ಕತ್ರ ಎಷ್ಟು ತಪ್ಪ ಹೇಳಿದ್ರಿ, ಎಷ್ಟು ತಪ್ಪ ಮಾತಾಡಿದ್ರ ಕೇಳಿದ್ರಿ ಇಲ್ಲಿ ಅವನು. ನೋಡ್ರಿ ತಾಯಿಗೆಲ್ಲ ಗೊತ್ತಿರ್ತೈತಿ, ಹಿಂಗ ಜಾಸ್ತಿ ಮಾತಾಡ್ಲಿಕ್ಕೆ ಹೋಗ್ಬೇಡ್ರಿ ಅಂತ ಸೂಚನೆ ಕೊಟ್ಟಾರ. ಇಷ್ಟ್ರಾಗ ಮುಗೀತಂತ ತಿಳ್ಕೊರಿ, ಇಷ್ಟ್ರಾಗ ತಡ್ಕೊಂಡಿರಿ ನೀವು. ಸಾರಿ ನಿಮ್ ಮಾತು ತಪ್ಪಾಗಿ ಕೇಳದ್ರಲ್ಲ, ಕೇಳದವ್ರು ತಡ್ಕೋಬೇಕು ಬಿಡ್ರಿ. ಮತ್ ಇನ್ನೇನ್ರಿ ಸಿಗಂದೂರು ಚೌಡೇಶ್ವರಿ ಬಗ್ಗೆನೆ ಮಾತಾಡಿರಂದ್ರ ಚಲೋ ಆಗ್ತದಂತ ಅನಸ್ತೈತ್ಯಾ ನಿಮಗ? ಅಲ್ಲ, ನಾ ಹೇಳಿಲ್ಲೇನ್ರಿ ನಿಮ್ಗ, ಕಾಂಗ್ರೆಸ್ನಾಗ ಒಂದು ವಿಚಿತ್ರ ಗ್ಯಾಂಗ್ ಐತ್ರಪ್ಪ. ಪ್ರಿಯಾಂಕಾ ಖರ್ಗೆ ಅವರು, ಸಂತೋಷ್ ಲಾಡ್ ಅವರು, ಈ ಮಧು ಬಂಗಾರಪ್ಪ, ಪ್ರದೀಪ್ ಈಶ್ವರ, ಏನು ಒಬ್ರಿಗಿಂತ ಒಬ್ರು ಭಾರಿ ಅದಾರ ಬಿಡ್ರಿ. ಇವ್ರೊಂಥರ ಹೆಂಗ್ ಗೊತ್ತಾ, ಇದು ಒನ್ ವೇ ರೋಡ್ ಇದ್ದಂಗ. ತಾವು ಯಾರಿಗೆ ಬೇಕು ಏನ್ ಬೇಕಂದ್ ಮಾತಾಡಬಹುದು, ಮಂದಿ ಮಾತ್ರ ಇವ್ರಿಗೆ ಕೇಳಬಾರ್ದು. ಏನೋ ಪ್ರಶ್ನೆನ ಕೇಳಿದ್ರೆ ಬಹಳ ಸಿಟ್ಟು ಬರ್ತೈತಿ, ಕಿವ್ಯಾ ಹಾಕೊಳ್ಳೋದಿಲ್ಲ. ಹಂಗ ನೋಡ್ರಿ. ಅರ್ಥ ಮಾಡ್ಕೋ. ಅಲ್ಲ ಬರಂಗಿಲ್ರಿ ಸರ್, ನಮ್ಗೆ ಶಿಕ್ಷಣ ಕರೆಕ್ಟ್ ಬಿದ್ದಿಲ್ರಿ ಸರ್. ಸರ್ಕಾರ ಕಂಪ್ಲೀಟ್ ಮಾಡ್ಬಿಟ್ರೆ ಅದರಿಂದ ಉಪಯೋಗ ಆಗುತ್ತೆ, ದುರುಪಯೋಗ ಬಾಳಿಗೆ ಸರ್. ನಾವು ಗ್ಯಾರಂಟಿ ನಿಲ್ಲಿಸ್ಬಿಡ್ರಿ ಸರ್. ಅದು ಯಾಕಂದ್ರೆ ನಮ್ಮ ಜನಕ್ಕೆ ನೀರಾವರಿ ವ್ಯವಸ್ಥೆ ಕೊಡ್ರಿ ಸರ್. ಏನ್ ನೀರಾವರಿ? ಎಲ್ಲಿ ಖಾಲಿ 52,000 ಕೋಟಿ ಅದನ್ನ ದುರುಪಯೋಗ ಬಾಳಿಗೆ ಸರ್. ನಾವು ಸಮಾಜ ಒಳಗಿಲ್ಲ ಸರ್. ಸರ್ ಓಕೆ ಯಾಕೆ ಸರ್? ಆಯ್ತ್ರಿ, ಗೌರ್ಮೆಂಟ್ ಇದ್ರ ಅನುಕೂಲ ಮಾಡ್ತಾರೆ, ಕೊಡ್ತಾ ಇಲ್ಲ ಸರ್. ಈಗ ಕಂಪ್ಲೀಟ್ ಮಾಡ್ಬಿಡ್ರಿ ಸರ್, ಕಂಪ್ಲೀಟ್ ಮಾಡ್ಬಿಡ್ರಿ, ಅದರಿಂದ ಉಪಯೋಗ ಆಗುತ್ತೆ, ದುರುಪಯೋಗ ಬಾಳಿಗೆ ಸರ್. ಕನ್ನಡ ಮಾತಾಡ್ಬಿಡ್ರಿ, ನಮ್ ಇಂಗ್ಲಿಷ್ ಬರೋಣ. ಅದನ್ನ ಅರ್ಥ ಮಾಡ್ಕೊಳ್ಳಿ, ಇಂಗ್ಲಿಷ್ ಅರ್ಥ ಮಾಡ್ಕೋ. ಅಲ್ಲ ಬರಂಗಿಲ್ರಿ ಸರ್, ನಮ್ಗೆ ಶಿಕ್ಷಣ ಕರೆಕ್ಟ್ ಬಿದ್ದಿಲ್ರಿ ಸರ್. ಸರ್ಕಾರ ಏನಾಗಲ್ಲ, ಸರ್ಕಾರ ಎಂತ ಇವರೆಲ್ಲ ನಮ್ಮ ಜನನಾಯಕರು, ಇನ್ನು ಅವ್ರಿಗೊಬ್ರು ಲೀಡರ್ ಅಂತ. ಬರಬ್ಬರ ಐತ್ ನೋಡ್ರಪ್ಪ ಈ ಹಾಡ್ ಅವ್ರಿಗೆ. ಇನ್ ಏನ್ರಿ, ಇನ್ನೊಂದ್ ಸ್ವಲ್ಪ ದಿನ ತಡೀರಿ ನೀವು. ನೋಡ್ರಿ ನೀವು ನಿಮ್ ಮನ್ಯಾಗಿನ ಟಾಯ್ಲೆಟ್ಗೆ ಹೋದ್ರು ಸಹಿತ ಸರ್ಕಾರಕ್ಕ ರೊಕ್ಕ ಕಟ್ಟಬೇಕು. ಅಂಥದೊಂದು ಕಾನೂನು ತಂದ್ರು ತರಬಹುದು, ಹೇಳಲಿಕ್ಕೆ ಆಗೋದಿಲ್ಲ. ಮತ್ ಅಂತ ಬ್ರೇನೇ ಭಾರಿ ಅದ ಬಿಡ್ರಿ ಒಬ್ರೊಬ್ರದ್ದು. ಮತ್ ಇನ್ನೇನ್ರಿ, ಸಿಕ್ಕಲ್ಲೆಲ್ಲ ರೊಕ್ಕ ಅಂತ ಸೈಕೋತಿದ್ರ ಮಂದಿ ಬದುಕುದ್ ಹೆಂಗ್ ಹೇಳ್ರಿ?
ಪಾಪ ಆ ಬೀದಿ ಬದಿ ವ್ಯಾಪಾರಿಗಳಿಗೆ ನೋಟಿಸ್ ಕೊಟ್ರಂತ. ಇನ್ನು ರೈತರು ಕಷ್ಟಪಟ್ಟ ನೀರಿನ ಸಲುವಾಗಿ ಬೋರ್ವೆಲ್ ಕೊರದ್ರ ಅಲ್ಲಿನೂ ರೊಕ್ಕ ಬೇಕಂತ ಹಣಿಕೆ ಹಾಕ್ಲಿಕ್ಕತ್ತಾರ. ಕೇಳ್ಬೇಡ್ರಿ ನೀವು, ರೈತರ ಪರಿಸ್ಥಿತಿ ಅಂತೂ ಕೇಳಕ್ಕೆ ಹೋಗ್ಬೇಡ್ರಿ. ಬಹಳ ತ್ರಾಸ್ನಾಗ ಅದಾರ. ರೈತರ ತ್ರಾಸ್ ಕೇಳಿದ್ರ ಎಷ್ಟು ಹಳಾಳಾಗ್ತದ ಗೊತ್ತಾ? ರೈತರಿಗೆ ಗೊಬ್ಬರ ಇಲ್ಲ, ಕಳಪೆ ಬಿತ್ತನೆ ಬೀಜ ವಿತರಣೆ ಮಾಡ್ತಾರಂತ. ಇನ್ನು ಹಾಲಿನ ಬಾಕಿ ಪ್ರೋತ್ಸಾಹ ಧನ ಇಲ್ಲ, ಸಮರ್ಪಕ ವಿದ್ಯುತ್ ಇಲ್ಲ, ರೈತರ ಮಕ್ಕಳಿಗೆ ವಿದ್ಯಾನಿಧಿ ಇಲ್ಲ, ಕೃಷಿ ಸಮ್ಮಾನ ಅಂತೂ ರಾಜ್ಯದ ಪಾಲ ಮೊದಲೇ ಕಿತ್ಕೊಂಡು ಹೋಗೈತದ ಹಾಳಾಗಿ. ಅದರ ನಡುವ ರೈತರಿಗೆ ಕೊಡುವಂತ ಈ ವಿದ್ಯುತ್ ಟ್ರಾನ್ಸ್ಫಾರ್ಮರ್ ಇರ್ತೈತಲ್ಲ, ಅದನ್ನು ಫುಲ್ ತುಟ್ಟಿ ಮಾಡಿಟ್ಟಾರಂತ. ರೈತರು ಹೆಂಗ್ ತಗೋಬೇಕು? ಹೋಗ್ಲಪ್ಪ, ಸಾಲ ಮಾಡಿ ಏನಾರ ಒಂದು ಬೆಳೆಯರೆ ಬೆಳೆಯೋಣ ಅಂತಂದ್ರ ಯೂರಿಯಾ ಗೊಬ್ಬರ ಅದನ್ನು ಸಿಗಾಕತ್ತಿಲ್ಲ. ಅಲ್ಲ, ಕೃಷಿ ಮಂತ್ರಿಗಳು ಯಾವ ಖುಷಿದಾಗದಾರ ಗೊತ್ತಾಗಲಾಗ ನೋಡ್ರಿ, ದೇವ್ರಿಗೆ ಗೊತ್ತರಪ್ಪ. ಒಟ್ಟನ್ಯಾಗ ಈಗಿನ ಸರ್ಕಾರ ಹೆಂಗ್ ಆಗ್ಯದಂದ್ರ ಓನ್ಲಿ ಇನ್ಕಮಿಂಗ್, ನೋ ಔಟ್ ಗೋಯಿಂಗ್ ಅಂತಾರಲ್ಲ, ಹಂಗ ನೋಡ್ರಿ. ಬರೀ ರೊಕ್ಕ ಕಸ್ಕೊಳ್ಳೋದಷ್ಟೇ, ಹೊಳ್ಳೆ ಕೊಡೋದೇ ಇಲ್ಲ. ಆದ್ರೆ ಇವತ್ತು ಸತ್ಯ ಗೊತ್ತಾಗ್ತಾ ಇದೆ. ರಾಜ್ಯ ಸರ್ಕಾರದ ಖಜಾನೆ ಖಾಲಿ ಆಗಿರುವಂತ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಅಧಿಕಾರಿಗಳ ಮುಖೇನ, ವಾಣಿಜ್ಯ ತೆರಿಗೆ ಇಲಾಖೆ ಮುಖೇನ ನೋಟಿಸ್ ಅನ್ನ ಕೊಡೋದ್ರ ಮುಖೇನ ವಸೂಲಿಗೆ ಇವತ್ತು ರಾಜ್ಯ ಸರ್ಕಾರವೇ ಇಳಿದಿರ್ತಕ್ಕಂಥದ್ದು. ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಇವತ್ತು ಆಗ್ರಹ ಪಡಿಸ್ತೇವೆ. ಏನಿವತ್ತು ಸಣ್ಣ, ಅತಿ ಸಣ್ಣ ಮತ್ತು ಮಧ್ಯಮ ವ್ಯಾಪಾರಿಗಳಿಗೆ ವಾಣಿಜ್ಯ ತೆರಿಗೆ ಇಲಾಖೆಯಿಂದ ನೋಟಿಸ್ಗಳನ್ನೇ ನೀಡ್ತಾ ಇದ್ದೀರಿ. ಇದು ಸಂಪೂರ್ಣವಾಗಿ ಅಕ್ರಮ. ಇದು ರಾಜ್ಯ ಸರ್ಕಾರವೇ ಅಕ್ರಮವನ್ನು ನಡೆಸ್ತಾ ಇದೆ. ತತ್ಕ್ಷಣ ನೋಟಿಸ್ ಕೊಡ್ತಕ್ಕಂಥದ್ದನ್ನ ಸ್ಥಗಿತಗೊಳಿಸಬೇಕು. ಯಾವ ವ್ಯಾಪಾರಿಗಳಿಗೆ ನೋಟಿಸ್ ಅನ್ನ ನೀಡಿದ್ದಾರೆ ಅದನ್ನ ಹಿಂದೆ ಪಡಿತಕ್ಕಂಥ ಕೆಲಸವೂ ಕೂಡ ಇವತ್ತು ರಾಜ್ಯ ಸರ್ಕಾರ ಮಾಡಬೇಕು ಅಂತೇಳಿ ನಾನು ಆಗ್ರಹನ ಪಡಿಸ್ತಾ ಇದ್ದೇನೆ. ಇವತ್ತೇನು ಈ ವ್ಯಾಪಾರಸ್ಥರು ಇವತ್ತು ಬೀದಿಗಿಳಿದು ಹೋರಾಟವನ್ನ ಮಾಡೋದಕ್ಕೆ ಇವತ್ತು ಸಿದ್ಧರಿದ್ದಾರೆ. ಭಾರತೀಯ ಜನತಾ ಪಾರ್ಟಿ ಈ ಹೋರಾಟಕ್ಕೆ ನಾವು ಸಂಪೂರ್ಣವಾಗಿ ನಾವು ಬೆಂಬಲವನ್ನ ನೀಡ್ತಾ ಇದ್ದೇವೆ. ಯಾಕೆ ಅಂತ ಹೇಳಿದ್ರೆ ಇವತ್ತು ಅನೇಕ ವಸ್ತುಗಳು GST ವ್ಯಾಪ್ತಿಗೆ ಬರೋದಿಲ್ಲ. ಹಾಲು ಮೊಸರು ಮಾರ್ತಕ್ಕಂತ ಸಣ್ಣ ಸಣ್ಣ ವ್ಯಾಪಾರಿಗೂ ಕೂಡ ಇವರು ವಾಣಿಜ್ಯ ತೆರಿಗೆ ಇಲಾಖೆಯಿಂದ ನೋಟಿಸ್ ಅನ್ನ ನೀಡಿದ್ದಾರೆ. ಮತ್ತೊಂದು ಕಡೆ GST ವ್ಯವಸ್ಥೆನಲ್ಲಿ 3 ಸ್ಲ್ಯಾಬ್ಗಳಿದೆ. ಎಲ್ಲರಿಗೂ ಕೂಡ 18% ಇದನ್ನ ನೋಟಿಸ್ ಅನ್ನ ಕೊಡ್ತಾ ಇದ್ದಾರೆ ಇವರು ತೆರಿಗೆ ಇಲಾಖೆಯವರು, ವಾಣಿಜ್ಯ ತೆರಿಗೆ ಇಲಾಖೆಯವರು. ಅಂದ್ರೆ ಇದು ಯಾವುದನ್ನು ಕೂಡ ಪರಿಶೀಲಿಸದೇನೆ, ವಿಮರ್ಶನ ಮಾಡದೇನೆ ಇವರು ಖಜಾನೆ ಖಾಲಿ ಆಗಿದೆ ಅಂತೇಳಿ ಇವರು ರಾತ್ರೋರಾತ್ರಿ ಇವತ್ತು ಎಲ್ಲ ವ್ಯಾಪಾರಿಗಳ ನೋಟಿಸ್ ಕೊಡ್ತಾ ಇರ್ತಕ್ಕಂಥದ್ದು. ಎಲ್ಲಾ ವ್ಯಾಪಾರಸ್ಥರು ರಾಜ್ಯದಲ್ಲಿ ಇವತ್ತು ಭಯಭೀತರಾಗಿದ್ದಾರೆ. ಏನ್ ನೀವು ಸುಮ್ನಿರ್ರಿ ವಿಜೇಂದ್ರ ಅವ್ರೆ. ಪಾಪ ಸಿದ್ದರಾಮಯ್ಯ ಅವ್ರಿಗೆ ಏನ್ ಕಡಿಮೆ ಕಮಿಟ್ಮೆಂಟ್ ಇರ್ತಾವಂತ ತಿಳ್ಕೊಂಡ್ರಿ ನೀವೇ ಹೇಳ್ರಿ. ಈಗ ಒಂದ್ ಮನ್ಯಾಗ ಒಬ್ರೇ ಮಗ ದುಡಿಯೋದಂದ್ರ ಒಬ್ರು ದುಡಿಯೋದು ಸಾಕಾಗ್ತದೆ ಈಗಿನ ಕಾಲದಾಗ? ಎಷ್ಟು ದುಡಿದ್ರೂ ಸಾಕಾಗುದಿಲ್ಲ. ಅವ್ರೇ ಏನ್ ಮಾಡ್ಬೇಕು ಹೇಳ್ರಿ? ಅಷ್ಟೇ ಅಲ್ಲ, ಕರ್ನಾಟಕದಾಗ ಈ ಕಡೆ ಸರ್ಕಾರ ನಡೆಸಬೇಕು, ಮತ್ತೊಂದು ರಾಜ್ಯದಾಗ ಆಗ್ಲಿ ಇಡೀ ದೇಶದ ಚುನಾವಣೆ ಜವಾಬ್ದಾರಿ ಹೊತ್ಕೋಬೇಕು. ಸುಮ್ಮನೆ ಐತಿ ಅವ್ರ ಕಮಿಟ್ಮೆಂಟ್ಗಳು. ಅದು ಬೇರೆ, ಬಿಹಾರ ಎಲೆಕ್ಷನ್ ಬೇರೆ ಬೇಕು. ಕುರ್ಚಿ ಉಳಿಸ್ಕೊಳ್ಳಿಕ್ಕರೆ ಕಡಿಕ್ ರೊಕ್ಕೆಲ್ಲ ಗಂಟನ್ಯಾಗ ತುಂಬಿಸ್ ಕಳಿಸ್ಕೊಡ್ಲಿಲ್ಲ ಅಂದ್ರೆ ಹೆಂಗ್ ನಡೀತದ ಹೇಳ್ರಿ? ಅಲ್ಲ, ಸಿದ್ದರಾಮಯ್ಯ ಅವರೇ, ರಾಜ್ಯ ಅಂತೂ ಮಾರ್ಬಿಡ್ತೀರಂತ ಅನ್ಸ್ಲಿಕ್ಕದ ನಂಗೆ ಗೊತ್ತಾಗ್ಯದ. ಆದ್ರ ರಾಜ್ಯದ ಮಂದಿನಾರ ಸುಮ್ಮನೆ ಬಿಡ್ತೀರ ಹೆಂಗ್ ಅಂತ ಅರ್ಥ ಆಗಲಾಗ್ಯದ ನನಗ. ಇನ್ನ ಒಂದು ವಿಡಿಯೋ ನೋಡಿದ್ರಪ್ಪ, ಚಾಮುಂಡಿ ಬೆಟ್ಟಕ್ಕೆ ಹೋಗ್ಲಿಕ್ಕ ಟಿಕೆಟ್ ಮಾಡಿದ್ದಾಯ್ತು. ಸರಿ ಆಯ್ತು ಬಿಡ್ರಿ, QR ಕೋಡ್ ಕೊಡ್ರಿ, ಫೋನ್ ಪೇ ಮಾಡಿ ಹೋಗ್ತಿವಂತ ಭಕ್ತರು ಹೇಳಿದ್ರ QR ಕೋಡ್ನು ಇಲ್ಲಂತ. ಅರ್ಥ ಏನು? ರೊಕ್ಕನೇ ಕೊಡ್ಬೇಕು. ನಿಮ್ PRO ನಂಬರ್ ಕೊಡಿ ಸರ್. ನನ್ನ PRO ಇಲ್ಲ, ಕೊಡಿ, ನಂಬರ್ ಕೊಡಿ. ವಿಡಿಯೋ ಮಾಡಿ ತೆಗೆದಾಗಲೇ ಕೊಡೋದಲ್ವ ನೀವೆಲ್ಲ? ಯಾತಿಗೆ ಒಳಗೆ ಕೊಡಿ, ನಂಬರ್ ಕೊಡಿ, ನಂಬರ್ ಕೊಡಿ, PRO ನಂಬರ್ ಕೊಡಿ ಅಥವಾ ನಿಮ್ ಮ್ಯಾನೇಜರ್ ನಂಬರ್ ಕೊಡಿ. ಯಾಕೆ ಫೋನ್ ಪೇ ಹಾಕಿಟ್ಟಿಲ್ಲ ನೀವು? ಇಲ್ಲಿ ಹೇಳ್ತಾ ಇದ್ರ ಹೆಲಿಪ್ಯಾಡ್ ಹೋಯ್ತು, ಬರ್ತಾ ಇದೆ. ಸ್ಕ್ಯಾನರ್, ಎಕ್ಸ್ಟ್ರಾ ಸ್ಕ್ಯಾನರ್ ಇಟ್ಕೊಂಡಿರಲ್ವ ನೀವು? ಏನ್ ಹೇಳಿ ಸರ್, ಅಲ್ಲಿ ಅಕೌಂಟ್ಸ್ ಎಲ್ಲ ಕೊಡ್ಬೇಕಲ್ಲ ಸರ್. ಯಾರ ಅಕೌಂಟ್? ಒಂದು ಸ್ಕ್ಯಾನರ್ ಇಟ್ಕೊಳಕ್ಕಾಗಲ್ವ ನಿಮ್ಗೆ ಇಲ್ಲಿ? ಇಟ್ಕೋತೀವಿ ಸರ್. ಇವಾಗ ಕೊಡಿ, ಸ್ಕ್ಯಾನರ್ ತೆಗಿತೀನಿ, ಸ್ಕ್ಯಾನರ್ ಮಾಡ್ತೀನಿ. ಕ್ಯಾಶ್ ತಗೊಂಬರಕ್ ಆಗಲ್ಲ. ಗೌರ್ಮೆಂಟ್ ಅಲ್ಲಿ ಬೇಕು ಅಂತ ಫೋನ್ ಪೇ ಇದು ಮಾಡಬಾರ್ದು ಮಾಡ್ತೀರಾ? ಯಾರು ಹೇಳ್ಕೊಟ್ಟಿದ್ದಾರೆ? ಸಿದ್ದರಾಮಯ್ಯ ಹೇಳಿದಾರಾ? ಯಾಕೆ ಸಿದ್ದರಾಮಯ್ಯ? ಮತ್ತೆ ಫೋನ್ ಪೇ ಸ್ಕ್ಯಾನರ್ ಇಡಿ ಸ್ವಾಮಿ. ನೀವು ಜನಗಳೆಲ್ಲ ಕ್ಯಾಶ್ ಇಲ್ಲಿ ತಗೊಂಡ್ಬರ್ತಾರೆ ಹೋಗ್ಬಿಟ್ಟಿರಿಂದ. ಟೂರಿಸ್ಟ್ ಡೆಸ್ಟಿನೇಷನ್ ಇದು. ಆಯ್ತು ಅಂತಲ್ಲ, ನೀವು ಸ್ಕ್ಯಾನರ್ ಇಡಿ ಫಸ್ಟ್. ಆಯ್ತು ಸ್ವಾಮಿ, ಇಡ್ತೀನಿ ಅಂತ ಹೇಳಿ. ಇಡಿ. ಇಡ್ತೀನಿ ಸ್ವಾಮಿ. ಯಾವಾಗ ಇಡ್ತೀರಾ? ತರಿಸ್ತೀನಿ ಇವಾಗಲೇ. ಕೊಳ್ಳೆ ಊರ್ ಬಾಗ್ಲಾಕೋದ್ರಿಂದ ಆ ತರ ಆಯ್ತು ಇಲ್ಲಿ. ಹಂಗೆ ಸ್ಕ್ಯಾನರ್ ಇಡಿ ಸರ್ ನೀವು. ತರಿಸ್ತೀನಿ ಇವಾಗಲೇ. ತರಿಸಿ ಇವಾಗ ನಂಗೆ ಬೇಕು. ನನ್ನ ಫೋನ್ ಕ್ಯಾಶ್ ಕೊಡಕ್ ಆಗಲ್ಲ. ನಾನು ಬೇರೆಯವರೆಲ್ಲ ವೇಟ್ ಮಾಡ್ತಿಲ್ವಲ್ಲ, ಸ್ಕ್ಯಾನರ್ ಇಡ್ರಿ. ಹೇಳಿ, ಯಾಕೆ ಸ್ಕ್ಯಾನರ್ ಯಾಕೆ ಇಡ್ತಾ ಇಲ್ಲ ನೀವು? ಸ್ಕ್ಯಾನರ್ ಯಾಕೆ ಇಟ್ಟಿಲ್ಲ? ಇಡ್ತೀನಿ ರೇ. ಒಂದು ಎಕ್ಸ್ಟ್ರಾ ಸ್ಕ್ಯಾನರ್ ಇಡಕ್ಕಾಗಲ್ವೇನ್ರಿ? ಮ್ಯಾನೇಜರ್ ಕರೀರಿ, ಯಾರನ್ನೇ ಕರೀರಿ, ನಿಮ್ಮ ಮ್ಯಾನೇಜರ್ನ ಕರ್ಸಿ ಫಸ್ಟ್. ಸ್ಕ್ಯಾನರ್ ಇಡಿ ಫಸ್ಟ್. ಜನಗಳಿಗೆ ಇದ್ ಮಾಡ್ತಾ ಇರೋ ಕ್ಯಾಶ್ ತಗೊಂಡ್ಬರ್ಬೇಕು ಅಂತ ಇಲ್ಲಿ. ಎಲ್ಲಿ ATM ಹುಡ್ಕೊಂಡು ಹೋಗಕ್ಕಾಗತ್ತಾ ಇಲ್ಲಿ?
ATM ಇಲ್ಲೇ ಬೇಕಾಗಿಲ್ಲ ನನಗೆ, ನಾನು ಕ್ಯಾಶ್ ಬೇಡಪ್ಪ, ನಾನು ಕ್ಯಾಶ್ ವ್ಯವಹಾರ ಮಾಡಲ್ಲ. ಆಯ್ತು ಸರ್, ಆಯ್ತು. ಸ್ಕ್ಯಾನರ್ ಯಾಕೆ ಇಟ್ಟಿಲ್ಲ ಹೇಳಿ ಫಸ್ಟ್. ಸ್ಕ್ಯಾನ್ ಅಲ್ಲಿ ಇದಕ್ಕೆ ಹೋಗಿದೆ ಸರ್, ಎಲಿಪ್ಯಾಡ್ಗೆ ಹೋಯ್ತು. ಸ್ಕ್ಯಾನರ್ ತಗೊಂಡೋಗ್ಯಾರ ಅಲ್ಲಿಗೆ, ತಗೊಂಡೋಗ್ಯಾರ ಎಲಿಪ್ಯಾಡ್ಗೆ. ಟಿಕೆಟ್ ಅಲ್ಲೇ ಸರ್, ಅಲ್ಲೇ ಕೊಡ್ತಾ ಇದ್ದಾರೆ. ಎಕ್ಸ್ಟ್ರಾ ಸ್ಕ್ಯಾನರ್ ಇಟ್ಕೊಂಡಿಲ್ವಾ ನಿಮ್ಗೆ? ಎರಡು ಅಲ್ಲೇ ಕರೀರಿ, ಯಾರು ಮ್ಯಾನೇಜರ್ ಅದು ಹೇಳ್ತಾರೆ ಸರ್. ನಿಮ್ ಮ್ಯಾನೇಜರ್ ಕರೀರಿ ಸರ್ ಫಸ್ಟ್. ಮ್ಯಾನೇಜರ್ ಹೆಸರೇನು? ಬಸವರಾಜ್ ಅಂತ. ಬಸವರಾಜ್. ಏನು ಅವ್ರ ಹೆಸರೇನು? ಹುದ್ದೆ ಏನವ್ರದ್ದು? AU-ನಾ? ಅವ್ರ ನಂಬರ್ ಕೊಡಿ. ತಮ್ಮ ಹೆಸರೇನು? ನನ್ನ ಹೆಸರು ರಾಧಾಕೃಷ್ಣ. ಬಸವರಾಜ್ ಅವ್ರ ನಂಬರ್ ಕೊಡಿ. ಜನಗಳಿಗೆ ಇಲ್ಲಿ ತೊಂದರೆ ಕೊಡಕ್ಕೆ ಇಟ್ ಮಾಡ್ಕೊಂಡಿದ್ದೀರಾ ಸ್ವಾಮಿ, ಕೊಡ್ತಾ ಇದ್ದೀವಿ. ಅವೆಲ್ಲ ಬೇಡ. ಧಾರ್ಮಿಕ ದತ್ತಿ ಇಟ್ಕೊಂಡ್ಮೇಲೆ ಜನಗಳಿಗೆ ಹೆಲ್ಪ್ ಮಾಡೋದ್ರ ಇರಬೇಕು. ಇಲ್ಲ ಅಂದ್ರೆ ಬಿಟ್ಬಿಡಿ. ಯಾಕೆ ಸರ್ಕಾರ ಯಾಕೆ ವಹಿಸ್ಕೊತೀರಾ ಇದನ್ನ? ನೀವು ದುಡ್ಡಿದೇನು ವಹಿಸ್ಕೊತೀರಾ ಅಷ್ಟೇ. ಇಲ್ಲಿ ಈಗ ಅದೆಲ್ಲ ಯಾರು ಇನ್ನೇನಕ್ಕೆ ಇದು ಮಾಡೋದ ಸರ್? ನಂಬರ್ ಹೇಳಿ ಕೊಡಿ. ಯಾರ್ದು? 9480 16 9415. ಹೆಸರೇನು? ಬಸವರಾಜ್. ಬಸವರಾಜ್. ಹಂಗೆಲ್ಲ ಏನು ಮಾಡಲ್ಲ ಸರ್. ಏನು ಇದೆ ಅವೆಲ್ಲ ಬೇಡ. ಸ್ಕ್ಯಾನರ್ ಇಡ್ರಿ. ಎಲ್ಲರೂ ಇಷ್ಟ ವೈಟ್ ಮಾಡ್ತೀವಿ ನೋಡಿ. ಎಲ್ಲರಿಗೂ ಸ್ಕ್ಯಾನರ್ ಬೇಡವಾ? ನಂಗಡೆ ಎಲ್ಲರೂ ಕ್ಯಾಶ್ ತಗೊಂಡ್ಬರಕ್ಕಾಗತ್ತಾ ಇಲ್ಲಿಗೆ? ಅಲ್ಲ, ಇದು ಏನಾರೇ ಮತ್ತೊಂದು ಸ್ಕ್ಯಾಮ್ ಹೆಂಗ್ ಅಂತೀನಿ. ಚಾಮುಂಡಿ ಹುಂಡಿಗೂ ಕೈ ಹಾಕಿ ಅಲ್ಲೂ ಕೊಳ್ಳೆ ಹೊಡಿಯುವಂತ ಪ್ಲಾನ್ ಅದಕ್ಕೆ ತಯಾರಾಗಿ ನಿಂತಾರ. ಯಾರಿಗ್ ಗೊತ್ತಿರಪ್ಪ, ಎಲ್ಲ ದೇವ್ರಿಗೆ ಗೊತ್ತು ನೋಡ್ರಿ. ರಾಜ್ಯದಾಗ ಹಿಂಗಾದ್ರ ಅಲ್ಲಿ ಅವ್ರ ಬಾಸ್ ಅದಾರ ನೋಡ್ರಿ, ಅವ್ರಂತೂ ಎಕ್ಸ್ಟ್ರಾಡಿನರಿ ಬಿಡ್ರಿ. ಈ ಯಕ್ಷಗಾನದಾಗ ಸೀಸನ್ ಒಂದ್ ಪ್ರಸಂಗ ಇರ್ತೈತ್ ನೋಡ್ರಿ, ಹಂಗ ಒಂದೊಂದು ವರ್ಷ ಒಂದೊಂದು ಕತೆ ಇಟ್ಕೊಂಡು ಬಂದ್ ಬಿಡ್ತಾರಿ ಇವ್ರು. ಈ ಸಲ ಏನ್ ಕತಿ ಗೊತ್ತಾ? ಭಾರತದ ಚುನಾವಣೆದಾಗ ಮೋಸ ನಡಿಲಿಕ್ಕತ್ತದಂತ ಕುಂತು ಬಿಟ್ಟಾರ. ಅದ್ರಾಗೂ ಮಜಾ ಏನಂತಂದ್ರ ಕರ್ನಾಟಕ ಚುನಾವಣೆದಾಗ ಮೋಸ ಕಂಡು ಹಿಡಿದು ಬಿಟ್ಟಾರಂತ. ಚುನಾವಣಾ ಆಯೋಗಕ್ಕೆ ಸಾಕ್ಷಿ ಕೊಡ್ತೀನಿ ಅಂತ ಹೇಳಿ ರಾಹುಲ್ ಗಾಂಧಿ ಹೇಳಲಿಕ್ಕತ್ತಾರ. कर्नाटक में हमने भयंकर चोरी पकड़ी है. मैं ब्लैक एंड व्हाइट में आपको दिखाऊंगा, इलेक्शन कमीशन को दिखाऊंगा, ठीक है, ब्लैक एंड व्हाइट में कि कैसे चोरी की जाती है, कहाँ की जाती है. ಹೌದು, ಕರ್ನಾಟಕದಾಗ ಮೋಸ ಆಗ್ಯದಂತ. ಆದ್ರ ಚುನಾವಣೆದಾಗ ಅಲ್ಲಿ ಬಿಡ್ರಿ, ಚುನಾವಣೆ ಆದ್ಮೇಲೆ ಪಾಪ DKC ಅವರಿಗೆ CM ಮಾಡ್ತೀನಿ ಅಂತ ಕೈ ಕೊಟ್ರಲ್ಲ, ಅದು ಮೋಸ. ಖರೆ ಹೇಳ್ಬೇಕಂದ್ರ ಅಲ್ರಿ ಮಿಸ್ಟರ್ ರಾಹುಲ್ ಗಾಂಧಿ ಅವರೇ, ಕರ್ನಾಟಕದಾಗ ನೀವು 135 ಸೀಟ್ ಗೆದ್ದಾಗ ಎಲ್ಲ ಚಂದಿತ್ತಲ್ಲ ಎಲೆಕ್ಷನ್. ಅದೇ ಲೋಕಸಭಾದಾಗ ಸೋತಾಗ ಚುನಾವಣೆ ಆಯೋಗ ಸರಿ ಇಲ್ಲ ಅಂತಿರಲ್ಲ. ಇದೇನ್ ಹೊಸಾದಿಲ್ಲ ಬಿಡ್ರಿ. ಎಲ್ಲೆಲ್ಲಿ ಗೆಲ್ತಾರಲ್ಲ ಅಲ್ಲಿ ಖುಷಿಯಲ್ಲಿಂದ ಸಂಭ್ರಮ ಪಡೋದು, ಎಲ್ಲೆಲ್ಲಿ ಸೋಲ್ತಾರ ನೋಡ್ರಿ ಚುನಾವಣಾ ಆಯೋಗದಾಗ ಮೋಸ ಆಗೈತಿ, EVM ಮಷಿನ್ ಸರಿ ಇಲ್ಲ ಅಂತ ಏನೇನೋ ಹೇಳೋದು. 55 ವರ್ಷ ಆದ್ರೂ ನಾಯಕ ಅಂತ ಹೇಳ್ಕೊಂಡು ತಿರುಗಾಡ್ದಾಗ್ಲೇ ಡೌಟ್ ಬಂದಿತ್ತು ನನಗ. ಹೋಗ್ಲಿ ಬಿಡ್ರಪ್ಪ, ಈಗರೆ ಎಲ್ಲರ ಒಬ್ಬ ಚಲೋ ಡಾಕ್ಟರ್ ತೋರಿಸ್ಕೋರಿ ಅಂತ ಸಜೆಸ್ಟ್ ಮಾಡ್ಲಿಗತಿ ನೋಡ್ರಿ. ಇವತ್ತಿಗೆ ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರ್ರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.